ನಮಸ್ತೆ ಎಲ್ರಿಗೂ. ನಾನು ಸನ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ. ನಾಡಿನ ಸಮಸ್ತ ಜನರಿಗೂ ನಾಳೆ ಬರುವಂಥ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ನಾವು ಹೆಣ್ಮಕ್ಳಾಗಿರೋದ್ರಿಂದ ನಾಳೆ ನಮಗೆ ಸ್ಪೆಷಲ್ ಡೇ ಆಗಿರುತ್ತೆ. ಯಾವಾಗಲೂ ಕೂಡ ನಾವು ಸಡಗರ ಸಂಭ್ರಮದಿಂದ ಪೂಜೆಯನ್ನು ಆಚರಿಸ್ತೀವಿ. ಹಾಗೆ ಮಕ್ಕಳಿಗಿಂದ ಹಿಡಿದು ಹಿರಿಯರು ಪ್ರತಿಯೊಬ್ಬರಿಗೂ ಕೂಡ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುವಂಥದ್ದು ನಾವೇ ಆಗಿರ್ತೀವಿ. ಅದಕ್ಕೋಸ್ಕರ ಎಲ್ಲ ಹೆಣ್ಮಕ್ಳಿಗೂ ನಗುಮುಖದಿಂದ ಅವರು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ರೆಡಿಯಾಗಿ ಹಬ್ಬವನ್ನು ಸಡಗರದಿಂದ ಸಂಭ್ರಮಿಸಿ ಅಂತ ಹೇಳ್ತೀನಿ. ಯಾಕಂದರೆ ವರ್ಕಿಂಗ್ ವುಮೆನ್ ಆಗಿ ಅಥವಾ ನಾವು ಮನೇಲಿ ಕೆಲಸ ಮಾಡುವಂಥ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಸುಲಭದ ಮಾತಲ್ಲ. ಯಾಕಂದರೆ ನಾವು ಮನೆಯಲ್ಲೂ ನಿಭಾಯಿಸ್ಕೋಬೇಕು, ಮಕ್ಕಳಿರ್ತಾರೆ, ಹಿರಿಯರಿರ್ತಾರೆ, ಹಾಗೆ ಮತ್ತು ಕೆಲಸಕ್ಕೆ ಹೋದಾಗ ಕೆಲಸದ ಒತ್ತಡಗಳು ಇರುತ್ತೆ. ಅದ್ರ ಜೊತೆನೇ ನಾವೆಲ್ಲದನ್ನು ನಿಭಾಯಿಸಬೇಕು ಅಂದರೆ ಸಮತೋಲನ ಇರಬೇಕು. ಹೇಗೆ ನಾವು ಆರೋಗ್ಯದಲ್ಲಿ ಸಮತೋಲನವನ್ನು ಕಾಪಾಡ್ತೇವೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಸಮತೋಲನವನ್ನು ಕಾಪಾಡಬೇಕು. ಯಾವುದೇ ಪ್ರಯತ್ನ ಇಲ್ಲದೇ ನಮಗೆ ಪ್ರತಿಫಲ ಸಿಗುತ್ತೆ ಅನ್ನೋದೆಲ್ಲ ಸುಳ್ಳು. ಪ್ರಯತ್ನ ಪಟ್ಟರೆ ಪ್ರತಿಫಲ ಸಿಗೋದು. ಸೋಲನ್ನು ಯಾವತ್ತೂ ನಾವು ಫಸ್ಟೇ ನಾವು ಸೋತ್ಬಿಡ್ತೀವಿ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅನ್ನೋವಂಥ ಮಾತನ್ನು ನಾವು ತಲೆಯಿಂದ ಹೊರಗಡೆ ತೆಗೆದುಹಾಕಿ ನಾವು ಗೆಲ್ತೀವಿ, ನಮ್ಮ ಕೈಯಲ್ಲಿ ಆಗುತ್ತೆ ಅಂತ ಪ್ರಯತ್ನವನ್ನು ಪಟ್ಟರೆ ಎಲ್ಲದೂ ಕೂಡ ಆಗುತ್ತೆ. ಹೀಗೆ ಮನೆಯಲ್ಲಿ ಮತ್ತು ಇಲ್ಲಿ ಹಾಸ್ಪಿಟಲ್ ಟೈಮಿಂಗ್ ಸರಿಯಾಗಿ ಬರಬೇಕು, ಮನೆಯಲ್ಲೂ ಕೂಡ ಕುಟುಂಬ ನೋಡ್ಕೋಬೇಕು, ಅದನ್ನು ಹೇಗೆ ನಿಭಾಯಿಸ್ತೀರಾ? ಹಾಸ್ಪಿಟಲ್ ಜೀವನನೇ ಬೇರೆ ಥರ ಇರುತ್ತೆ, ಹಾಗೆ ಮನೆ ಲೈಫು ಕೂಡ ಬೇರೆ ಥರ ಇರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಆದರೆ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಕಷ್ಟ, ಹಾಗೆ ನನಗೂ ಕೂಡ ಕಷ್ಟ ಆಯಿತು. ಯಾಕಂದರೆ ವರ್ಕಲ್ಲಿ ಬಂದಾಗ ನಾವು ಪೇಷಂಟ್ ಕೇರ್ ಕೊಡಬೇಕು, ಡಾಕ್ಟರ್ ಜೊತೆ ಮಾತಾಡೋದಿರಲಿ, ಮತ್ತು ಬೇರೆ ಬರುವಂಥ ಪೇಷಂಟ್ ಅಟೆಂಡರ್ಸ್ ಜೊತೆ ಮಾತಾಡೋದಾಗಲಿ, ಅವ್ರ ಡಯಾಗ್ನೋಸಿಸ್ ನೋಡೋದು, OT ಕೇಸು ಪ್ರತಿಯೊಂದೂ ನಾವು ಹ್ಯಾಂಡಲ್ ಮಾಡಬೇಕಾದ್ರೆ ನಮಗೆ ಇದು ತುಂಬಾ ಬ್ಯುಸಿ ಆಗಿಬಿಡ್ತು, ನನ್ನ ಕೈಯಲ್ಲಿ ಆಗ್ತಿಲ್ಲ ಆ ಥರ ನಾವು ತುಂಬ ನೊಂದ್ಕೊತೀವಿ. ಯಾಕಂದರೆ ಪ್ಲಸ್ ಆರ್ ಮೈನಸ್ ಪಾಯಿಂಟ್ಸ್ಗಳು ಎಲ್ಲರಲ್ಲೂ ಇರುತ್ತೆ. ಒಬ್ಬರು ಪ್ಲಸ್ಸಲ್ಲಿದ್ದರೆ ಇನ್ನೊಬ್ಬರು ಮೈನಸ್ಸಲ್ಲಿ ಇರ್ತಾರೆ. ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಡಾಕ್ಟರ್ಸ್ಗಳು ಆಗಿರಲಿ, ನಮ್ಮ ಡ್ಯೂಟಿ ಡಾಕ್ಟರ್ಸ್ಗಳಾಗಲಿ ಎಲ್ಲರೂ ಕೂಡ ನಮ್ಮಲ್ಲಿ ಸಪೋರ್ಟಿವ್ ಆಗಿದ್ದು ಮತ್ತು ಸಿಸ್ಟರ್ಸ್ಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ. ಮತ್ತು ಬ್ಯಾಲೆನ್ಸನ್ನು ಮಾಡೋದನ್ನು ನಾವು ಕಲಿಬೇಕು. ಇಲ್ಲಿಂದ ಟೆನ್ಷನ್ ತೊಗೊಂಡೋಗಿ ನಾವು ಮನೇಲಿ ಮಾಡಿದ್ರೆ ನಾವು ನಮ್ಮ ವೈವಾಹಿಕ ಜೀವನವನ್ನು ನಾವು ಕಳ್ಕೊತೀವಿ. ಹಾಗಾಗಿ ಆಸ್ಪತ್ರೆಯೇ ಬೇರೆ ಥರ ಮತ್ತು ಮನೆಯಲ್ಲೇ ಬೇರೆ ಥರವನ್ನು ನೋಡ್ಕೋಬೇಕಾಗುತ್ತೆ. ಕೆಲಸದಲ್ಲಿ ನನಗಿಂದ ಆಗಲ್ಲ ಅನ್ನೋದಕ್ಕಿಂತ ಪ್ರಯತ್ನವನ್ನು ಪಡಿ. ಪ್ರಯತ್ನವನ್ನು ಮಾಡದೇ ಇದ್ದರೆ ನಾವು ಯಾವುದನ್ನು ಪ್ರತಿಫಲ ತಗೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಪ್ರಯತ್ನಪಟ್ಟು ಆಮೇಲೆ ಸೋಲನ್ನು ಒಪ್ಕೊಳ್ಳಿ. ಫಸ್ಟೇ ಸೋಲನ್ನು ಒಪ್ಕೊಂಡು ಪ್ರಯತ್ನನೇ ಪಡೆದೇ ಇರೋಂಗೆ ಹಿಂದೆಟನ್ನು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರಯತ್ನ ಪಡೋದ್ರಿಂದ ಎಲ್ಲದೂ ಸಾಧ್ಯ ಆಗುತ್ತೆ ಅಂತ ನನ್ನ ನಂಬಿಕೆ. ಹಾಗೆ ಎಲ್ಲ ಹೆಣ್ಮಕ್ಳು ಕೂಡ ತುಂಬಾ ಸ್ಟ್ರಾಂಗ್. ಯಾಕಂದರೆ ಒಂದು ಹೆಣ್ಮಗು ಆಗಿ ಮನೆ ನಿಭಾಯಿಸಿ, ಹಿರಿಯರಿಂದ ನಿಭಾಯಿಸಿ, ಮಕ್ಕಳನ್ನು ನಿಭಾಯಿಸಿ ಕೆಲಸಕ್ಕೆ ಬರೋದಂದರೆ ಅದು 100 ಸ್ಟ್ರೆಂತ್ ಬೇಕೇ ಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಬ್ಯಾಲೆನ್ಸ್ ತಪ್ತೀವಿ ಅಂತ ಅಂದ್ರೂ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋ ಅಂಥದ್ದೊಂದು ಧೈರ್ಯ ನಮ್ಮಲ್ಲಿದ್ದರೆ ನಾವೆಲ್ಲದನ್ನು ಕೂಡ ಮಾಡೋಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಯಾವ ಹೆಣ್ಮಕ್ಳು ಕೂಡ ಧೈರ್ಯವನ್ನು ಕಳ್ಕೊಳ್ಳದೆ ಹಾಗೆ ಪ್ರಯತ್ನವನ್ನು ಬಿಡ್ದೇ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಎಲ್ಲ ವರ್ಕನ್ನು ಮಾಡಿ ಸಲೀಸಾಗುತ್ತೆ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಹೆಸರು ಕಾವ್ಯ.